ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ರ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಒಂದು 2 years ಓಲ್ಡ್ ಬಿಲ್ಡಿಂಗು 800 ಫೀಟ್ ಬಿಲೋ 50 ಲ್ಯಾಕಲ್ಲಿ ನಿಮಗೆ ಒಂದು ಮನೆ ತೋರಿಸ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರ್ ಮಾತ್ರ 800 ಫೀಟ್ ಸೈಟ್ ಮೆಜರ್ಮೆಂಟು. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್, ಒಂದು ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಕಟ್ಟಿರುವಂಥ ಮನೆ, ಇಂಡಿಪೆಂಡೆಂಟ್ ಆಗಿ ಕಟ್ಟಿಕೊಂಡಿರುವಂಥ ಮನೆ, ಓನಾಗಿರೋಕ್ಕೆ ಕಟ್ಕೊಂಡಿರೋಂಥ ಮನೆ ಇದಾಗಿದೆ. ಸೊ ಫ್ರೆಂಡ್, ಇದು ಬಂದ್ಬಿಟ್ಟು 22 ವಿಡ್ತ್ ಬಂದಿದೆ, 36 ಲೆಂತ್ ಇದೆ. ಮೆಜರ್ಮೆಂಟ್ ಬಂದ್ಬಿಟ್ಟು 22 ಫೀಟ್ ಇಂಟು 36, ಅಪ್ರಾಕ್ಸಿಮೇಟ್ಲಿ ನಿಮಗೆ 780 ಫೀಟ್ ಕಾರ್ಪೆಟ್ ಏರಿಯಾ ಬರುತ್ತೆ. ಸೈಟ್ ಮೆಜರ್ಮೆಂಟ್ ಬಿಟ್ಟು 780 ಫೀಟ್. ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರು. ಸೈಟ್ ಬಂದ್ಬಿಟ್ಟು ವೆಸ್ಟ್ ಫೇಸ್ಗಿದೆ, ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸ್ಗಿದೆ. ಸೊ ಇಂಡಿಪೆಂಡೆಂಟ್ ಹೌಸ್, ಓನ್ಲಿ ಗ್ರೌಂಡ್ ಫ್ಲೋರ್, ಸಿಂಗಲ್ ಬೆಡ್ರೂಮ್, ಕಾರ್ ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗ್ ಇದೆ. ಸೊ ಇಂಡಿಪೆಂಡೆಂಟಾಗಿ ಇರೋಕ್ಕೆ ಕಟ್ಟಿಕೊಂಡಿರುವಂತಹ ಮನೆ ಇದಾಗಿದೆ. ಈ ಮನೆ ಇರೋದು ಮಾದನಾಯಕನಹಳ್ಳಿ ನಗರಸಭೆ. ಮಾದನಾಯಕನಹಳ್ಳಿ ಮೈನ್ ರೋಡ್ NH4 ಹೈವೇಯಿಂದ ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ ಫ್ರೆಂಡ್ಸ್. ಮಾದನಾಯಕನಹಳ್ಳಿ ಲಿಮಿಟಲ್ಲೇ ಇದೆ, ಮಾದನಾಯಕನಹಳ್ಳಿ ಸರೌಂಡಿಂಗ್ಸ್ ಇದೆ, ಮಾದನಾಯಕನಹಳ್ಳಿ ನಗರಸಭೆಗೆ ಸೇರಿದೆ. ಈ ಒಂದು ಮನೆ ರೀಸೇಲ್ಗೆ ಇರುವಂಥದ್ದು. ಇದು ಓನ್ ಕನ್ಸ್ಟ್ರಕ್ಷನ್ನು, ಓನಾಗಿರೋಕ್ಕಂತ ಕಟ್ಕೊಂಡಿರೋಂಥ ಮನೆ. 2236 ಈ ಒಂದು ಮೆಜರ್ಮೆಂಟಲ್ಲಿ ಈ ಒಂದು ಮನೆ ಇದೆ. ಸುತ್ತ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ. ಸೊ ನೋಡಿ, ನಾನೀಗ ಪಾರ್ಕಿಂಗಿಗೆ ಎಂಟ್ರಿ ಆಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ. ಲೆಫ್ಟ್ ಸೈಡಿಂದ ಸ್ಟೇರ್ ಕೇಸು ರೈಸ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಮೇಲ್ಗಡೆ ಫ್ಲೋರಿಂಗ್ ನೀವು ಬೇಕಾದ್ರೆ ಮಾಡ್ಬೋದು, 2 ಫ್ಲೋರ್ 3 ಫ್ಲೋರ್ ಮಾಡ್ಬೋದು ನೋಡಿ. ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ ನೋಡಿ. ನೀವು ಕಾರ್ ಬೈಕ್ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಬಿಟ್ಬಿಟ್ಟು ಬ್ಯಾಲೆನ್ಸ್ ಏರಿಯಾನ ಮನೆ ಕವರ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾತ್ರ, ಯಾಕಂದರೆ ಪಾರ್ಕಿಂಗ್ ಇರೋದ್ರಿಂದ ಸೊ ಕಾರ್ಪೆಟ್ ಏರಿಯಾ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಸೂಪರ್ ಬಿಲ್ಟಪ್ ಏರಿಯಾದಲ್ಲೇ ನಿಮಗೆ ಮೆಜರ್ಮೆಂಟ್ ಕಡಿಮೆ ಬರುತ್ತೆ. ನೋಡಿ, ಪಾರ್ಕಿಂಗ್ ಏರಿಯಾ ಫ್ರಂಟಲ್ಲಿ ಪ್ಯಾಸೇಜು 3 ಫೀಟ್ ಪ್ಯಾಸೇಜ್ ಇದೆ. ಸೆಟ್ ಬ್ಯಾಕು ಬಿಲ್ಡಿಂಗಿನ ಸುತ್ತಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ. ಯಾರಾದರೂ ಒಂದು ಸಿಮಿಲರ್ ಬಜೆಟಲ್ಲಿ, ಸಿಂಪಲ್ ಬಜೆಟಲ್ಲಿ ನೀವೇನಾದರೂ ಒಂದು 50 ಲ್ಯಾಕ್ ಒಳಗಡೆ ನೀವು ಮನೆ ನೋಡ್ತಾ ಇದ್ದರೆ, ಒಂದು 800 ಫೀಟ್ 50 ಲ್ಯಾಕ್ ಬಿಲೋ ಈ ಮನೆ ಅವೈಲಬಿಲಿಟಿ ಇದೆ ಫ್ರೆಂಡ್ಸ್. ಸೊ ಮಾದನಾಯಕನಹಳ್ಳಿ ಮೈನ್ ರೋಡಿಂದ ಅಪ್ರಾಕ್ಸಿಮೇಟ್ಲಿ ಒಂದು 2-2.5 ಕಿಲೋಮೀಟರ್ ಬರುತ್ತೆ ಫ್ರೆಂಡ್ಸ್. ದೊಂಬರಹಳ್ಳಿ, ಮಾದನಾಯಕನಹಳ್ಳಿ ನೆಕ್ಸ್ಟ್ ಟುವರ್ಡ್ಸ್ ಲಕ್ಷ್ಮೀಪುರ ರೋಡಲ್ಲಿ ದೊಂಬರಹಳ್ಳಿಯಲ್ಲಿ ಈ ಮನೆ ಇರುವಂಥದ್ದು ನೋಡಿ. ಸೆಟ್ ಬ್ಯಾಕ್ ಬಂದ್ಬಿಟ್ಟು 1.5 ಫೀಟ್ ಸೆಟ್ ಬ್ಯಾಕ್ ಇದೆ. ಬಿಲ್ಡಿಂಗಿನ ಸುತ್ತಲೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೊ ಅಕ್ಕಪಕ್ಕ ಫುಲ್ ಎಲ್ಲ ಮನೆಗಳಿದ್ದಾವೆ. ಈಗ ಡೆವಲಪ್ಮೆಂಟ್ ಆಗ್ತಾ ಇರೋಂಥ ಏರಿಯಾ ಇದು. ಸೊ ಇಲ್ಲಿ ನಿಮಗೆ ಸೈಟ್ ರೇಟ್ ಬಂದ್ಬಿಟ್ಟು 2,500 ರೂಪಾಯಿ. ಸೈಟ್ ಮೆಜರ್ಮೆಂಟ್ 2,500 ರೂಪಾಯಿ ನಡೀತಾ ಇದೆ. ಸೈಟ್ ಬಂದ್ಬಿಟ್ಟು 2,500ರಿಂದ 3,000 ರೂಪಾಯಿ ಇದೆ. ಸೊ ಡಿಪೆಂಡಿಂಗ್ ಆನ್ ರೋಡ್ ವೈಸು, ಫೇಸ್ ವೈಸು ಹೋಗುತ್ತೆ ಸೈಟ್ ವ್ಯಾಲ್ಯೂ. ಸೊ ಈ ಮನೆ ಬಂದ್ಬಿಟ್ಟು ನಿಮಗೆ 2236 ಮೆಜರ್ಮೆಂಟಲ್ಲಿರುವಂತಹ ಮನೆ. ಓಕೆ, ಫ್ರಂಟಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಗ್ರಾನೈಟ್ಸ್ಗಳನ್ನು ಹಾಕಿದ್ದಾರೆ ವಾಲ್ಗೆಲ್ಲನ ನೋಡಿ. ಕೆಲವರು ವಿಟ್ರಿಫೈಡ್ ಟೈಲ್ಸ್ ಹಾಕ್ತಾರೆ, ಕೆಲವರು ಗ್ರಾನೈಟ್ಗಳನ್ನು ಹಾಕ್ತಾರೆ. ಈ ಮನೆಯವರು ಗ್ರಾನೈಟ್ಗಳನ್ನು ಹಾಕಿದ್ದಾರೆ ಫ್ರಂಟಲ್ಲಿ ನೋಡಿ. ಪಾರ್ಕಿಂಗ್ ಏರಿಯಾದಲ್ಲಿ ಆರಾಮ್ಸೆ ಒಂದು ಕಾರ್ ಪಾರ್ಕ್ ಮಾಡ್ಬೋದು, ಪ್ಲಸ್ ಒಂದು ಬೈಕ್ ನಿಲ್ಲಿಸ್ಬೋದು. ಸೊ ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ಒಂದೇ ಮನೆ ಇರೋದ್ರಿಂದ ಒಬ್ಬರಿಗೆ ಶೂಟಬಲ್ ಆಗುತ್ತೆ ನೋಡಿ. ಮೇನ್ ಡೋರ್ ಈ ಟೈಪ್ ಇದೆ ಫ್ರೆಂಡ್ಸ್. ಓಕೆ, ನಾನೀಗ ಹಾಲಲ್ಲಿ ಮನೆ ಒಳಗಡೆ ಎಂಟ್ರೆನ್ಸ್ ಆಗಿದೆ. ಎಂಟ್ರೆನ್ಸ್ ನೀವು ನೋಡ್ಬೋದು. ಇದು ಲಿವಿಂಗ್ ಏರಿಯಾ ನೋಡಿ. ಇದು ವಿತೌಟ್ ಇಂಟೀರಿಯರ್ ವರ್ಕು, ಇಂಟೀರಿಯರ್ ವರ್ಕ್ ಆಗಿರೋದಿಲ್ಲ ಇದು.
ನೋಡಿ ಲೆಫ್ಟ್ ಅಪೋಸಿಟಲ್ಲಿ ನಿಮಗೆ ಟಿ ವಿ ಯೂನಿಟ್ಗಳನ್ನು ಟಿ ವಿ ಸ್ಟ್ಯಾಂಡನ್ನು ಅಪೋಸಿಟಲ್ಲಿ ಮಾಡಿದ್ದಾರೆ. ಸೊ ಹಾಗೆ ಅಲ್ಲಿ ಒಂದು 2 ಪಾನ್ ವಿಂಡೋನ ಇಟ್ಟಿದ್ದಾರೆ. ಸೊ ಆ ಕಡೆಯಿಂದ ನಿಮಗೆ ಗಾಳಿ ಬೆಳಕು ಎಲ್ಲ ಬರುತ್ತೆ ಫ್ರೆಂಡ್ಸ್. ಇದು ವಾಸ್ತು ಪ್ರಕಾರ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಪೂಜಾ ರೂಮ್ ಇದೆ. ದೇವಮೂಲಲ್ಲಿ ಆಸ್ ಪರ್ ವಾಸ್ತು ಪ್ರಕಾರ ಪೂಜಾ ರೂಮ್ ಬರುತ್ತೆ. ನೋಡಿ ಇದಿಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮ್ ಬಂದ್ಬಿಟ್ಟು ವೆಸ್ಟ್ ಫೇಸ್ಗೆ ಓಪನ್ ಡೋರ್ ಇದೆ. ಈಸ್ಟ್ ಫೇಸ್ಗೆ ನಿಂತ್ಕೊಂಡು ನೀವು ಪೂಜೆ ಮಾಡಬೇಕು. ಆ ಟೈಪಿಕಲಾಗಿ ಇದೆ. ನೋಡಿ ಪೂಜಾ ರೂಮ್ ಈ ಟೈಪ್ ಇದೆ ಫ್ರೆಂಡ್ಸ್. ಪೂಜಾ ರೂಮಲ್ಲೇ ಗುಮ್ಟ ಎಲ್ಲ ಮಾಡಿದ್ದಾರೆ. POP ವರ್ಕ್ ಮಾಡಿದ್ದಾರೆ ಒಂದು ಸ್ಮಾಲ್ ಆಗಿ. ಸೊ ಕಿಚನ್ ಬಂದ್ಬಿಟ್ಟು ಓಪನ್ ಕಿಚನ್. ನೋಡಿ ಕಿಚನ್ ಕಾಣ್ತಾ ಇದೆ ಅಲ್ಲಿ. ಇದು ಓಪನ್ ಕಿಚನ್ ಏರಿಯಾ. ಇಂಡಿಪೆಂಡೆಂಟ್ ಆಗಿ ಒಂದು ಲೋ ಬಜೆಟಲ್ಲಿ ಯಾರಾದರೂ ಟುವರ್ಡ್ಸ್ ತುಮಕೂರು ರೋಡಲ್ಲಿ ನೀವೇನಾದರೂ ಮನೆ ನೋಡ್ತಾ ಇದ್ರೆ ಸೊ ಈ ಮನೆಯನ್ನು ಒಂದ್ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನಿಯರ್ ಬೈ ಹೈವೇ, ಮಾಧವರ ಮೆಟ್ರೋ ಸ್ಟೇಷನ್, ಈ ಒಂದು ಸರೌಂಡಿಂಗ್ಸಲ್ಲಿ ಈ ಒಂದು ಮನೆ ಬರುತ್ತೆ. ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಈ ಒಂದು ಮನೆ ಇರೋದು. ನೋಡಿ ಲೆಫ್ಟ್ ಸೈಡಲ್ಲಿ ಕಾಮನ್ ಬಾತ್ರೂಮ್ ಇದೆ. ಇಲ್ಲೊಂದು ವಾಶ್ ಬೇಸಿನನ್ನು ಇಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಬೇಸಿನ್ ಸಿಂಕನ್ನು ಇಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ವಾಶ್ರೂಮ್ ಇದೆ. ರೈಟ್ ಸೈಡಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್. ನೋಡಿ ಇದು ಬೆಡ್ರೂಮ್ ತುಂಬ ದೊಡ್ಡದಾಗಿದೆ. ಒಂದು ಡಬಲ್ ಕಾಟ್ ಹಾಕಿ ಪ್ಲಸ್ 2 ಅಲ್ಮೇರಾ ಇಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡಲ್ಲೆಲ್ಲ ನಿಮಗೆ ಸಜ್ಜ ಎಲ್ಲ ಸ್ಟೋರೇಜ್ಗೆ ಮಾಡಿದ್ದಾರೆ. ಸೊ ಇಂಟೀರಿಯರ್ ವರ್ಕ್ ಆಗಿಲ್ಲ. ಇಂಟೀರಿಯರ್ ವರ್ಕ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಸೊ ನೋಡಿ ಆ ಕಡೆ 2 ಪಾನ್ ವಿಂಡೋನ ಇಟ್ಟಿದ್ದಾರೆ ರೋಡ್ ಸೈಡ್ಗೆ. ಅಲ್ಲಿಂದ ಈ ರೂಮ್ಗೆ ಗಾಳಿ ಬೆಳಕು ಬರುತ್ತೆ. ನೋಡಿ ಫ್ರೆಂಡ್ಸ್, ಇಂಡಿಪೆಂಡೆಂಟ್ ಆಗಿ ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು 50 ಲ್ಯಾಕ್ ಒಳಗಡೆ ನೀವೇನಾದರೂ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದರೆ ಈ ಮನೆ ಅನ್ಸೋದು ನೋಡ್ಬೋದು ಫ್ರೆಂಡ್ಸ್. ಇದು ನಿಮ್ಮ ಬಜೆಟಲ್ಲಿದೆ. ಇದು ಲೋನ್ ಎಲ್ಲ ಅಪ್ಲೈ ಆಗುತ್ತೆ. ಸೊ ನೀವು ಲೋನನ್ನು ನೀವು ಹೋಗೋದಾದರೆ ಲೋನ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ POP ಡಿಸೈನ್ಸ್ ಏನೂ ಇರೋದಿಲ್ಲ. ಬಾರ್ಡರ್ ಡಿಸೈನ್ಸ್ ಮಾತ್ರ ಇದೆ ಲಿವಿಂಗ್ ಏರಿಯಾದಾಗೆ. ನೋಡಿ ಇಲ್ಲಿ ಸ್ಟೇರ್ಕೇಸನ್ನು ರೈಸ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದು ಇನ್ನೊಂದು ಮನೆಗೆ ಜೈಂಟ್ ಆಗಿತ್ತು. ಆ ಜೈಂಟನ್ನು ರಿಲೀಸ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಯಾರಾದರೂ ಒಂದು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಒಂದು ಸ್ಮಾಲ್ ಬಜೆಟಲ್ಲಿ ಒಂದು 800 ಫೀಟ್ ಗ್ರೌಂಡ್ ಫ್ಲೋರ್ ಮಾತ್ರ ನೀವು ನೋಡ್ತಾ ಇದ್ದರೆ ಈ ಮನೆಯನ್ನು ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ. ಇದು ರೀಸೆಂಟೆಡ್ ಕನ್ಸ್ಟ್ರಕ್ಷನ್. ಒಂದು 2 years ಬ್ಯಾಕಲ್ಲಿ ನಿಮಗೆ ಈ ಕನ್ಸ್ಟ್ರಕ್ಷನ್ ಆಗಿದೆ. ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 35 ಲ್ಯಾಕ್ ನೆಗೋಷಬಲ್, 35 ಲಕ್ಷ. ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ 35 ಲಕ್ಷ ನೆಗೋಷಬಲ್ ಇದೆ. ನೋಡಿ ಫ್ರೆಂಡ್ಸ್, 35 ಲಕ್ಷದಲ್ಲಿ ನಿಮಗೆ 800 ಫೀಟ್ ಮನೆ, ಗ್ರೌಂಡ್ ಫ್ಲೋರ್ ಮನೆ, ಫಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ, 2 ವರ್ಷದ ಹಳೆಯ ಮನೆ, ಒಂದು 2 years ಬ್ಯಾಕಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ ರೀಸೇಲ್ಗಿದೆ. ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿ ಇದೆ ಈ ಮನೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಒಂದು ಬಜೆಟಲ್ಲಿ 35 ಲ್ಯಾಕಲ್ಲಿ ನೀವು ಏನಾದರೂ 800 ಫೀಟ್ ಮನೆ ನೋಡ್ತಾ ಇದ್ದರೆ ಸೊ ಈ ಮನೆ ಒಂದ್ಸಲಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ಲೋನೆಲ್ಲ ನಿಮಗೆ ಅಪ್ಲೈ ಆಗುತ್ತೆ. ಲೋನ್ ಮಾಡಿಕೊಂಡು ಬೈ ಮಾಡ್ಬೋದು. ಒಂದು 50% ಕ್ಯಾಶ್, ಅದು 25% ಕ್ಯಾಶ್ ಕಟ್ಟಿದರೆ ಸಾಕು. 75% ನಾವು ಲೋನ್ ಮಾಡಿಕೊಡ್ತೀವಿ ಈ ಬಿಲ್ಡಿಂಗಿಗೆ. ಯಾರಾದರೂ ಲೋನಲ್ಲಿ ನೋಡ್ತಾ ಇದ್ದರೆ 75% ಲೋನನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನೋಡಿ, ಯಾರಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಈ ಮನೆಯನ್ನು ಒಂದ್ಸಲಿ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಫಿಕೇಷನ್ ತೊಗೋಬೋದು. ನೋಡಿ, ಸುತ್ತಮುತ್ತ ಎಲ್ಲ ಫುಲ್ ಮನೆಗಳು ಆಗಿದ್ದಾವೆ. ಅಪ್ಕಮಿಂಗ್ ಇದು ವೆಲ್ ಡೆವಲಪ್ಮೆಂಟ್ ಏರಿಯಾ. ಸೊ ನೋಡಿ, ಸುತ್ತಮುತ್ತ ಎಲ್ಲ ಫುಲ್ ಹೊಸ ಮನೆಗಳು. ಇದು ಹೊಸ ಏರಿಯಾ, ಹೊಸ ಲೇಔಟು. ಸೊ ಇನ್ನೂ ಅಕ್ಕಪಕ್ಕ ಕೆಲವೊಂದು ತೋಟಗಳೆಲ್ಲ ಇದ್ದಾವೆ. ಒಳ್ಳೆ ನೇಚರ್ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು. ಸೊ ನಿಯರ್ ಮಾದನಾಯಕನಹಳ್ಳಿ, ಡೊಂಬ್ರಹಳ್ಳಿ ಈ ಒಂದು ಲಿಮಿಟಲ್ಲಿರುವಂಥ ಮನೆ. 22-36 780 ಫೀಟ್ ಅಪ್ರಾಕ್ಸಿಮೇಟ್ಲಿ ಇದೆ. ಇಂಟ್ರೆಸ್ಟೆಡ್ ಇದ್ದರೆ ಯಾರಾದರೂ ಲೋ ಬಜೆಟಲ್ಲಿ 35 ಲ್ಯಾಕ್
ಒಂದು ಗ್ರೌಂಡ್ ಫ್ಲೋರ್ನ ಮನೆ ಸಿಗ್ತಾ ಇದೆ. ನೋಡಿ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಇನ್ನೂ ಕೆಲವೊಂದು ತೋಟಗಳು ಇದ್ದಾವೆ ಹಾಗೂ ಮನೆಗಳೂ ಇದ್ದಾವೆ. ತೋಟ ಇದ್ದರೆ ನಿಮಗೂ ಒಳ್ಳೆ ಗಾಳಿ ಬರುತ್ತೆ, ಗ್ರೀನರಿ ಇದೆ. ನೋಡಿ ಸುತ್ತಮುತ್ತ ಬಿಲ್ಡಿಂಗ್ಗಳು ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ. ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಿದೆ, ಹೊಸ ಏರಿಯಾ ಇದೆ. ಓಕೆ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.